ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಮೊಟ್ಟೆ ಸುಕ್ಕ ಮಾಡಿದ್ದೇನೆ. ಮೊಟ್ಟೆ ಸುಕ್ಕ ಅಥವಾ ಮೊಟ್ಟೆ ಪಲ್ಯ, ಸೂಪರಾಗಿರುವ ಮೊಟ್ಟೆ ಪಲ್ಯ. ಇದನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ಮನೆಯ ಮಸಾಲೆಯಲ್ಲಿ ನಾನು ತೋರಿಸ್ಕೊಡ್ತೇನೆ. ಎಲ್ಲರೂ ಬನ್ನಿ ನೋಡಿ ಬರುವ ನಾವು ಈ ಮೊಟ್ಟೆ ಪಲ್ಯವನ್ನು ರುಚಿಕರವಾಗಿ ಹೇಗೆ ಮಾಡೋದು ಅಂತ. ಈಗ ನಾನು ಮೊಟ್ಟೆ ಪಲ್ಯಕ್ಕೆ ಒಂದು 5 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ಕಲ್ಲು ಉಪ್ಪು ಹಾಕಿದೆ ನಾನು, ಅದು ಒಡೆದು ಹೋಗಬಾರ್ದು ಅಂತ ಕಲ್ಲು ಉಪ್ಪು ಹಾಕಬೇಕು. ಯಾಕಂದರೆ ಮೊಟ್ಟೆ ಹಿಡಿಯೋದಿಲ್ಲ ಒಂದು ಚಿಪ್ಪೆಲ್ಲ ಇರುವ ಕಾರಣ. ಅದು ಒಡೆದು ಹೋದರೆ ಮತ್ತು ಪಲ್ಯಕ್ಕೆ ಅದಕ್ಕೆ ಸಿಪ್ಪೆಲ್ಲ ತೆಗಿಲಿಕ್ಕೆ ಒಂಥರ ಕಷ್ಟ ಆಗ್ತದೆ ಅಂತ ಒಂದು ಚಮಚದಷ್ಟು ಕಲ್ಲುಪ್ಪು ಹಾಕಿದೆ. ಈಗ ಆಯಿತು, ಆಫ್ ಮಾಡೋ ಸಮಯ ಆಯಿತು. ಈಗ ಮೊಟ್ಟೆ ಪಲ್ಯವನ್ನೆಲ್ಲ ಮೆಣಸಿನ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಮಾಡ್ಬೋದು. ಮೊಟ್ಟೆ ಪಲ್ಯವನ್ನೆಲ್ಲ ಖಾರ ಮಾಡುವಾಗಿಲ್ಲ. ಆದರೆ ನಾವು ಮೆಣಸು ಹುರಿದು ಮಾಡುವಾಗ ಸ್ವಲ್ಪ ಟೇಸ್ಟ್ ಜಾಸ್ತಿ ಸಿಗ್ತದೆ ಅಂತ ನಮ್ಮೊಂದು ನಂಬಿಕೆ. ಇಲ್ಲಿ ಒಂದು 7-8 ತುಂಬ ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೇನೆ ನಾನು. ಹಾಗೆ ಅರ್ಧ ಸ್ಪೂನು ಧನಿಯಾ ಬೀಜ. ಇದನ್ನೀಗ ಹುರಿದುಕೊಂಡು ಬರ್ತೇನೆ. ಎಣ್ಣೆ ಹಾಕಿನೂ ಹುರಿಬೋದು, ಹಾಗೇನೂ ಹುರಿಬೋದು. ಸ್ವಲ್ಪ ಬೇಕು ಮಸಾಲೆ ನಮಗೆ, ಜಾಸ್ತಿ ಆದರೆ ಫ್ರಿಜ್ಜಲ್ಲಿ ಇಟ್ಟಿಡ್ಬೋದು. ಹೀಗೆ ಇದನ್ನು ಎಣ್ಣೆ ಹಾಕಿನೂ ಹುರಿಬೋದು, ಎಣ್ಣೆ ಹಾಕದೇ ಹುರಿಬೋದು. ಈ ಮಣ್ಣಿನ ಹೆಂಚಲ್ಲಿ ಹಾಕುವಾಗ ಎಣ್ಣೆ ಹಾಕುವಾಗಿಲ್ಲ. ನಾವು ಕಬ್ಬಿಣದ ಕಡಾಯಲ್ಲೆಲ್ಲ ಹುರಿಯುವಾಗ ಎಣ್ಣೆ ಹಾಕಬೇಕು, ಸ್ವಲ್ಪ ಬೇಕಂದರೆ ಮಾತ್ರ. ಹಳೆ ಕಾಲದಲ್ಲಿ ನಾವು ಚಿಕ್ಕದಿರುವಾಗ ಹೀಗೆ ಹುರಿತಾಯಿದ್ರು, ಆದರೆ ಎಣ್ಣೆ ಎಲ್ಲ ಹಾಕ್ತಾನೇ ಇರಲಿಲ್ಲ ನೋಡಿ. ಅದು ಬಿಸಿ ಮಾಡಿಲ್ಲ ಅಂದರೆ ಒಂದು ರೀತಿಯ ಒಂದು ಹಸಿ ವಾಸನೆ ಬರ್ತದಲ್ವ, ಹಾಗಾಗಿ ಅದನ್ನು ಹುರಿಲೇಬೇಕು. ಸಣ್ಣ ಒಂದು ಸಿಮ್ಮಲ್ಲಿಟ್ಟು, ಸಣ್ಣ ಉರಿಯಲ್ಲಿಟ್ಟು. ನನಗೆ ಬೇಗ ಬೇಗ ಶಬ್ದ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಯಾವುದೇ ಪಲ್ಯಕ್ಕೆ ಹುಣಸೆ ಹಣ್ಣನ್ನು ಜಾಸ್ತಿ ಹಾಕಬಾರ್ದು, ಹುಳಿ ಇಷ್ಟೇ ಹಾಕಬೇಕು ನೋಡಿ ಪಲ್ಯಕ್ಕೆಲ್ಲ. ಮೊಟ್ಟೆ ಅಲ್ವಾ, ಅರಿಶಿನ 1 ಸ್ಪೂನಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿ ಬರಬೇಕೀಗ. ಈಗ ಕಡ್ದದ್ದಾಯಿತು ಅಥವಾ ರುಬ್ಬಿದ್ದಾಯಿತು. ಈಗ ನಾವು ಪಲ್ಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಒಂದು ಮಿನಿಟ. ಇಲ್ಲಿ 1 ಕಪ್ ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ. ಇದನ್ನೀಗ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಬೇಕು. ಈಗ ಈರುಳ್ಳಿ ಹಾಕಬೇಕು. ಎಣ್ಣೆ ಬಿಸಿಯಾಗಿದೆ. ಒಂದು ದೊಡ್ಡ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಾಗ ಈ ಮಸಾಲೆಯನ್ನು ಕೂಡ ಹಾಕಬೇಕು. ಈಗ ನೀರನ್ನು ಹಾಕಿ ಈಗ ಉಪ್ಪು ಹಾಕಬೇಕು. ಈಗ ಮೊಟ್ಟೆಯನ್ನು ಸೇರಿಸಬೇಕು. ಈಗ 2 ಬೆಳ್ಳುಳ್ಳಿ ಎಸಳು, ಒಂದು ಸ್ವಲ್ಪ ಜೀರಿಗೆ ಹಾಕಿ ತೆಂಗಿನ ತುರಿನ ನೀರು ಹಾಕದೆ ಪುಡಿ ಮಾಡಬೇಕು. ಈಗ ಕರಿಬೇವು ಸೊಪ್ಪು ಹಾಕಬೇಕು, ಬೇಕಂದ್ರೆ ಮಾತ್ರ ಹಾಕಬೇಕು, ಹಾಕಲೇಬೇಕು ಅಂತ ಇಲ್ಲ. ಹಾಕಿದರೆ ಸ್ವಲ್ಪ ಪರಿಮಳ ಇರ್ತದೆ, ನೋಡಲಿಕ್ಕೂ ಚೆಂದ ಕಾಣ್ತದೆ. ಕೊನೆಯಲ್ಲಿ ತೆಂಗಿನ ತುರಿಯನ್ನು ಹಾಕಬೇಕು. ಈಗ ಇದನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಬಿಡಬೇಕು. ಅದರಲ್ಲಿರುವ ಸ್ವಲ್ಪ ನೀರು ಕೂಡ ಬತ್ತಿ ಹೋಗಬೇಕು. ಒಂಚೂರು ನೀರಿದೆ, ಅದೆಲ್ಲ ಬತ್ತಿ ಹೋಗಬೇಕೀಗ. ಈಗ ನಮ್ಮ ಮೊಟ್ಟೆ ಪಲ್ಯ ರೆಡಿ ಆಯಿತು. ಎಲ್ಲರೂ ಕೂಡ ಹೀಗೆ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಗಂಜಿಗೆ, ಅನ್ನಕ್ಕೆ, ಸೈಡಲ್ಲಿ ಒಂದು ರಸಮ್ ಇದ್ದರೆ. ಹಾಗೆ ನನ್ನ ಈ ಒಂದು ಚಾನಲ್ನ ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ. ಮತ್ತಷ್ಟು ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೀನಿ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.